ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಪ್ರಾರಂಭದಲ್ಲೇ ಏನಿದು ರೆಸಿಪಿ ವ್ಲಾಗ್ ಅಂತ ಅನ್ನಿಸ್ಬೋದು. ಸೊ ಯೂಶ್ವಲಿ ನಾನು ಯಾವಾಗಲೂ ಅನ್ಕೋತಾ ಇರ್ತೀನಿ, ಸೊ ನಾನು ಡೈಲಿ ವ್ಲಾಗ್ಸ್ ಅಪ್ಲೋಡ್ ಮಾಡಬೇಕು ಆ್ಯಂಡ್ ನನ್ನ ಡೈಲಿ ರುಟೀನ್ ಹೇಗಿರುತ್ತೆ. ಆ್ಯಂಡ್ ಪುಟಾಣಿಗೆ ಆಲ್ಮೋಸ್ಟ್ 1 ವರ್ಷ 3 ತಿಂಗಳಾಗ್ತಾ ಬರ್ತಿದೆ. ಸೊ ಅವನಿಗೆ ನಾನು ಏನೆಲ್ಲ ಫುಡ್ಡನ್ನು ಪ್ರಿಪೇರ್ ಮಾಡಿ ಕೊಡ್ತೀನಿ ಆ್ಯಂಡ್ ಕೆಲವರಿಗೆ ತುಂಬ ಯೂಸ್ಫುಲ್ ಆಗ್ಬೋದು ಅಂತ ಹೇಳಿ. ಬಟ್ ಅನ್ಫಾರ್ಚುನೇಟ್ಲಿ ಐ ಆಮ್ ವೆರಿ ಬ್ಯುಸಿ. ಸೊ ಹಾಗಾಗಿ ನನಗೆ ಪ್ರಾಪರಾಗಿ ವ್ಲಾಗ್ನ ಮಾಡೋಕ್ಕಾಗ್ತಿರ್ಲಿಲ್ಲ. ಆ್ಯಂಡ್ ಇವತ್ತು ಪುಟಾಣಿಗೆ ನೈಟ್ ಡಿನ್ನರಿಗೆ ಫುಡ್ ಪ್ರಿಪೇರ್ ಮಾಡ್ತಿದ್ದೆ. ಸೊ ಹಾಗೆ ವ್ಲಾಗ್ ಶುರು ಮಾಡೋಣ ಅಂತ ಹೇಳಿ ಶುರು ಮಾಡಿದೆ. ಸೊ ಇವತ್ತು ಪುಟಾಣಿಗೆ ನಾನು ಒಂದಲ್ಗ ಸೊಪ್ಪನ್ನು ಹಾಕಿ ಅವನಿಗೆ ಹಾಗೆ ನೈಟ್ ಡಿನ್ನರ್ನ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಸೊ ಸ್ವಲ್ಪ ಮಕ್ಕಳಿಗೆ ಹೇಗೆ ಅಂದರೆ ಟೇಸ್ಟಿಯಾಗೂ ಇರಬೇಕು ಆ್ಯಂಡ್ ಆಲ್ಸೋ ಹೆಲ್ದಿಯಾಗಿರಬೇಕು. ನಾನು ಅವನ್ನ ಪ್ರತಿನಿತ್ಯದ ಊಟದಲ್ಲಿ ಎವ್ರಿ ಡೇ ಏನಾದರೂ ಸರಿ ಒಂದು ಫ್ರೂಟ್ಸು, ವೆಜಿಟೇಬಲ್ಸು ಅಥವಾ ಸೊಪ್ಪು ಈ ಥರ ಆ್ಯಡ್ ಮಾಡಿ ಕೊಡ್ತೀನಿ. ಸೊ ಅವನಿಗೆ ರುಚಿಯಾಗೂ ಇರಬೇಕು ತಿನ್ನೋದಕ್ಕೆ ಆ್ಯಂಡ್ ಆಲ್ಸೋ ಅದು ಹೆಲ್ದಿಯಾಗಿರಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ನನ್ನ ತಲೆಯಲ್ಲಿ ಯಾವಾಗಲೂ ಫಿಕ್ಸ್ ಆಗಿರುತ್ತೆ. ಸೊ ಓಕೆ, ಇವಾಗ ಅವನಿಗೆ ಯಾವ ಥರ ಪ್ರಿಪೇರ್ ಮಾಡ್ತಿದ್ದೀನಿ ಅಂತ ಹೇಳಿ ತೋರಿಸ್ತೀನಿ. ಸೊ ಬೇಳೆಗಳಲ್ಲೂ ಅಷ್ಟೇ ಪ್ರತಿದಿನ ನಾನು ಏನಾದರೂ ಒಂದೇ ಥರ ಮಾಡಿಕೊಡಲ್ಲ. ಸೊ ಏನಾದರೂ ಸ್ವಲ್ಪ ಚೇಂಜಸ್ ಮಾಡಿಕೊಡ್ತೀನಿ. ಸೊ ಅವನಿಗೂ ಬೋರ್ ಆಗಬಾರ್ದು ಅಂಥೇಳಿ ಹೆಸರು ಕಾಳು ಮತ್ತು ಮೊಳಕೆ ಕಟ್ಟಿದ ಕಾಳುಗಳು ಇದನ್ನೆಲ್ಲ ಆ್ಯಡ್ ಮಾಡ್ತೀನಿ. ಸೊ ಇವತ್ತು ನಾನು ಮೊಳಕೆ ಕಟ್ಟಿರಲಿಲ್ಲ. ಸೊ ಹಾಗಾಗಿ ಇವತ್ತು ನಾನು ಹೆಸರು ಬೇಳೆ, ತೊಗರಿಬೇಳೆ ಎರಡನ್ನೂ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇವಾಗ ನಾನು ಒಂದಲ್ಗ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಜೊತೆಗೆ ನಾನಿಲ್ಲಿ ಪುದೀನ ಸೊಪ್ಪು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಪುದೀನ ಸೊಪ್ಪು ಅದು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಆಲ್ಸೋ ಅದು ಕೂಡ ಹೆಲ್ತಿಗೆ ತುಂಬ ಒಳ್ಳೆಯದು. ಸೊ ಇವಾಗ ನಾನು ಅದಕ್ಕೆ ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಆ್ಯಂಡ್ ಜೀರಾ ಪೌಡರ್ ಇದನ್ನು ನಾನೇ ಮನೆಯಲ್ಲಿ ಫ್ರೈ ಮಾಡಿ ಅದನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಸ್ವಲ್ಪ ಸಾಲ್ಟ್, ರುಚಿಗೆ ತಕ್ಕಷ್ಟು ಸಾಲ್ಟನ್ನು ಹಾಕ್ಕೊಂಡು ಇವಾಗ ಫುಡ್ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಸೊ ನಾನು ಪುಟಾಣಿಗೆ ಇದು ಅವನಿಗೆ ಅಂತ ಸಪ್ರೇಟಾಗೆ ಇಟ್ಬಿಟ್ಟಿದ್ದೀನಿ ಪುಟಾಣಿ ಕುಕ್ಕರ್. ಸೊ ಅವನ್ನ ಏನು ಡಿಶಸ್ ಏನೇ ಅಡುಗೆ ಮಾಡಿದ್ರು ನಾನು ಇದೇ ಕುಕ್ಕರಲ್ಲಿ ಮಾಡೋದು. ಸೊ ಅವ್ನು ಬಿಟ್ಟು ಯೂಶ್ವಲಿ ಮನೆಯಲ್ಲಿ ನಮಗೆ ಮಾಡ್ಕೊಳ್ಳೋಂಥ ಫುಡ್ ನಾನು ಏನೋ ಪ್ರಿಪೇರ್ ಮಾಡಲ್ಲ ಇದರಲ್ಲಿ. ಸೊ ಪುಟಾಣಿಗೆ ಅಂತಲೇ ಇದು ಇಟ್ಕೊಂಡಿದ್ದೀನಿ ಈ ಒಂದು ಪುಟಾಣಿ ಕುಕ್ಕರ್ನ. ಸೊ ಒಂದು 3 ರಿಂದ 4 ವಿಷಲ್ನ ಹಾಕಿಸ್ಕೊಂಡ್ರೆ ಫೈನಲಿ ಪುಟಾಣಿ ಫುಡ್ ಪ್ರಿಪೇರ್ ಆಗುತ್ತೆ. ಏನಂದರೆ ನನ್ನ ಮಗ ಸ್ವಲ್ಪ ಇತ್ತೀಚೆಗೆ ಅವನು ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆದಾಗಿಂದ ಊಟ ತಿನ್ನೋದಕ್ಕೆ ಸ್ವಲ್ಪ ಕಸಿವಿಸಿ ಮಾಡ್ತಾನೆ. ಬಟ್ ಫೈನಲಿ ಏನೇ ಮಾಡಿದ್ರು ಬಿಡಲ್ಲ. ಆ್ಯಂಡ್ ಇವಾಗ ಅದ್ರ ಜೊತೆಗೆ ಈಗ ನಮಗೂ ಕೂಡ ಊಟಕ್ಕೆ ಅಂತ ಹೇಳಿ ರೈಸನ್ನ ಇಟ್ಕೊಂಡಿದ್ದೀನಿ. ಇನ್ನು ಬೆಳಗ್ಗೆಗೆ ನಾನು ಇಡ್ಲಿ ಮಾಡೋಣ ಅಂತ ಹೇಳಿ ಉದ್ದಿನ ಬೇಳೆ ಆ್ಯಂಡ್ ಅಕ್ಕಿ ಇದೆಲ್ಲ ಹಾಕಿ ನೆನೆ ಹಾಕಿಟ್ಟಿದ್ದೆ. ಸೊ ಇವಾಗ ಅದನ್ನು ಕೂಡ ರುಬ್ಕೊತಾ ಇದ್ದೀನಿ. ಸೊ ಪುಟಾಣಿ ಊಟ ಕೂಡ ರೆಡಿ ಆಯಿತು, ಅಷ್ಟರಲ್ಲಿ ಹಿಟ್ಟು ಕೂಡ ರುಬ್ಬಿದ್ದಾಯಿತು. ಇನ್ನು ಮಾರ್ನಿಂಗ್ ಏನು ಟಿಫನ್ ಮಾಡೋದು ಅಂತ ಯೋಚಿಸ್ಬೇಕಾದ್ರೆ ಜಾಸ್ತಿ ನಾನು ನನ್ನ ಮಗ ಯಾವುದನ್ನು ಈಸಿಯಾಗಿ ತಿಂತಾನೆ ಅದನ್ನೇ ಜಾಸ್ತಿ ಮಾಡೋವಂಥದ್ದು. ಬಿಕಾಸ್ ಪುಟಾಣಿ ಬೆಳಗ್ಗೆ ಟೈಮ್ ಅವ್ರ ಅಪ್ಪನ ಜೊತೆನೇ ಕೂತು ತಿಂಡಿ ತಿನ್ನುವಂಥದ್ದು. ಸೊ ಅಷ್ಟರಲ್ಲಿ ಊಟ ಕೂಡ ಆಯಿತು. ಇವಾಗ ಅದಕ್ಕೊಂದು 1 ಸ್ಪೂನಷ್ಟು ತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಫಸ್ಟ್ ಅವನಿಗೆ ಊಟ ತಿನ್ನಿಸ್ಬಿಟ್ಟೆ. ಒಂದು ಗ್ಯಾಪಲ್ಲಿ ನಂಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ಅಷ್ಟರಲ್ಲಿ ಬಜ್ಜಿ ಕೂಡ ರೆಡಿ ಮಾಡ್ತಾಯಿದ್ದೀನಿ. ಅಷ್ಟಂಗೆ ಏನಾದರೂ ಸೈಡ್ಸ್ ಇರಲೇಬೇಕು ಅವ್ರು ಊಟ ಮಾಡಬೇಕು. ಸೊ ಇವತ್ತು ಬಜ್ಜಿ ಮಾಡಿದ್ದೀನಿ. ಇನ್ನು ಈ ಚಿಕ್ಕ ಮಕ್ಕಳು ಮನೇಲಿದ್ದಾರೆ ಅಂತ ಹೇಳಿದ್ರೆ ಅವರನ್ನು ಅದೆಷ್ಟೇ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿಕೊಂಡ್ರು ಅದು ಸಾಲಲ್ಲ. ನೋಡ್ತಾ ಇರ್ಬೋದು ನನ್ನ ಪುಟಾಣಿ ಬೆಳಿಗ್ಗೆನೇ ಯಾವ ಥರ ಅವಾಂತರ ಮಾಡಿ ಇಟ್ಟಿದ್ದಾನೆ ಅಂತ ಹೇಳಿ. ಬಟ್ ಟಚ್ ವುಡ್ ಅವ್ನ ಸಿರಪ್ಸ್ ಎಲ್ಲ ಅಲ್ಲೇ ಇತ್ತು. ಬಟ್ ಯಾವುದು ಗಾಜಿಂದಿರಲಿಲ್ಲ. ಗಾಜಿಂದಿದ್ದರೆ ನನಗೆ ಹೆವಿ ರಿಸ್ಕ್ ಆಗ್ತಿತ್ತು. ಇನ್ನು ಅಷ್ಟರಲ್ಲಿ ತಿಂಡಿ ಕೂಡ ಆಯಿತು. ಆ್ಯಂಡ್ ಈ ಮಕ್ಕಳು ನಮ್ಮ ಮನೆ ಪಕ್ಕದ ಮನೆ ಮಕ್ಕಳು ಆ್ಯಂಡ್ ಪಾರ್ಟ್ ಆಫ್ ಮೈ ಫ್ಯಾಮಿಲಿ ಅನ್ನೋ ಥರ ಆಗೋಗ್ಬಿಟ್ಟಿದ್ದಾರೆ. ಪುಟಾಣಿಗಂತೂ ಫೇವ್ರೇಟ್. ಸೊ ಮಕ್ಕಳು ಸ್ಕೂಲಿಗೆ ಹೊರಟು ನಿಂತಿದ್ರು. ನಮ್ಮನೆ ಟಿಫನ್ ರೆಡಿ ಆಗಿದ್ದ ಕಾರಣ ಇಲ್ಲೇ ಬನ್ನಿ ತಿಂಡಿ ಮಾಡಿ ಅಂತ ಹೇಳಿ ಕರೆದೆ. ಸೊ ಮಕ್ಕಳು ಕೂಡ ಬಂದರು, ತಿಂಡಿ ಮಾಡ್ತಾ ಇದ್ದಾರೆ. ಆ್ಯಂಡ್ ಆಗಲೇ ಹೇಳ್ದಾಗೆ ಪುಟಾಣಿ ಫೇವ್ರೇಟ್ ಅವ್ರ ಅಣ್ಣ, ಅವನು ವರ್ಣ ಅಂತ ಹೇಳಿ. ಸೊ ಅವನ ಜೊತೆ ಕೂತು ಊಟ ಮಾಡ್ತಿದ್ದಾನೆ. ಈ ಮಕ್ಕಳು ಕಂಡ್ರೆ ಜಾಸ್ತಿ ಪ್ರೀತಿ ಇರುತ್ತೆ ಅಂತಾರಲ್ಲ. ಆ್ಯಂಡ್ ನಾನು ಏನು ಅವನಿಗೆ ಫೋರ್ಸ್ಫುಲಿ ಫೀಡ್ ಮಾಡೋ ಥರನೇ ಇಲ್ಲ. ನೋಡಿ ಎಷ್ಟು ಆರಾಮ್ಸೆ ಕೂತು ಅವ್ರ ಪಪ್ಪ ಇಲ್ಲ ಅಂದರು ತಿಂಡಿ ತಿಂತಾ ಇದ್ದಾನೆ. ಏನೋ ಒಂದು ಸಮಾಧಾನ. ಮಕ್ಕಳು ಹೇಗೋ ಹೊಟ್ಟೆ ತುಂಬ ಅವನು ಊಟ ಮಾಡಿದ್ರೆ ಅವತ್ತಿನ ದಿನ ಎಲ್ಲ ನಾನು ಆರಾಮಾಗಿ ಸಮಾಧಾನವಾಗಿರ್ಬೋದು. ಇನ್ನೂ ಹರ್ಷ ಬಂದಿರಲಿಲ್ಲ. ಸೊ ಅವ್ರಿಗೋಸ್ಕರ ನಾನು ಕೂಡ ತಿಂಡಿ ಮಾಡಿದೆ, ವೆಯ್ಟ್ ಮಾಡ್ತಾ ಇದ್ದೆ. ಸೊ ನೋಡ್ತಾ ಇರ್ಬೋದು ಇಡ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ, ತುಂಬ ಸಾಫ್ಟ್ ಆಗಿತ್ತು. ಆ್ಯಂಡ್ ಇಡ್ಲಿಗೆ ಇವತ್ತು ನಾನು ಕಾಂಬಿನೇಷನ್ ಆಗಿ ಚಟ್ನಿ ಮಾಡಿದ್ದೀನಿ. ಸೊ ನನಗೆ ಸಾಂಬಾರು ಅಷ್ಟೆಲ್ಲ ಇಷ್ಟ ಆಗಲ್ಲ. ಸೊ ಹಾಗಾಗಿ ಚಟ್ನಿ ಮಾಡಿದ್ದೀನಿ. ಆ್ಯಂಡ್ ಆ ಗ್ಯಾಪಲ್ಲಿ ಎಗೈನ್ ನನ್ನ ಮಗ ಬಂದಿದ್ದಾನೆ. ನೋಡಿ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ಎಗೈನ್ ಬಂದಿದ್ದಾನೆ. ನಾನು ಸ್ವಲ್ಪ ರೇಗ ಆಡಿದ್ಮೇಲೆ ಇವಾಗ ನನ್ನ ನೈಸ್ ಮಾಡೋಕ್ಕೆ ಬಂದಿದೆ ನನ್ನ ಪುಟಾಣಿ.
ಆ್ಯಂಡ್ ನನ್ನ ಮಗ ಎಷ್ಟು ತರಲೆ ತಿಮ್ಮ ಅಂತ ಅಂದರೆ 1 ವರ್ಷದಿಂದ ನಾನೇ ಅನ್ಕೊತಿದ್ದೆ ನನ್ನ ಮಗ ಸೇಮ್ ನನ್ನ ಗಂಡನ ಥರನೇ ತುಂಬ ಡೀಸೆಂಟ್ ಸೈಲೆಂಟ್ ಅಂತ ಹೇಳಿ. ಬಟ್ ಎಷ್ಟು ತರಲೆ ತಿಮ್ಮ ಆಗಿದ್ದಾನೆ ಅಂತ ಹೇಳಿದ್ರೆ 1 ನಿಮಿಷ ಕಣ್ಬಿಡೋಷ್ಟರಲ್ಲಿ ಏನಾದರೂ ಒಂದು ಅವಾಂತರ ಮಾಡಿರ್ತಾನೆ. ಸೊ ನೋಡಿ ನನ್ನ ಕ್ಯೂಟು ಹೇಗೆ ರಿಪ್ಲೈ ಮಾಡ್ತಿದೆ ಅಂಥೇಳಿ. ಸೊ ಅವ್ರು ಚಿಕ್ಕ ವಿಡಿಯೋ ಕಾಲಲ್ಲಿ ಇದ್ದಾಳೆ ಅಂತ ಅಂದ್ಕೊಂಡಿದ್ದಾನೆ ಅವನು. ಇನ್ನು ತಿಂಡಿ ಆಯಿತು, ವರ್ಷ ತಿಂಡಿ ಮಾಡಿ ಈಗೇನು ಹೊರಟರು. ನಾನು ಬೆಳಿಗ್ಗೆ ಪುಟಾಣಿ ಮಾಡಿದ ಅವಾಂತರಕ್ಕೆ ಇವತ್ತು ಹಾಲಾಗಲಿ ಟೀ ಕಾಫಿ ಏನೂ ಕುಡ್ದಿರಲಿಲ್ಲ. ಸೊ ಮನೆ ಕೆಲಸ ಎಲ್ಲ ಮುಗಿಸಿ ಇವಾಗ ಹಾಲು ಕುಡಿಯೋಣ ಅಂತ ಹೇಳಿ ಬಂದೆ. ಇನ್ನು ನಮ್ಮ ಪುಟಾಣಿ ತಾಚಿ ಮಾಡ್ತೀನಿ ವೆಯ್ಟ್ ಮಾಡ್ತಾಯಿದ್ದೀನಿ, ಬಟ್ ಮಾಡಲೇ ಇಲ್ಲ. ಕೊನೆಗೂ ಸ್ವಲ್ಪ ಅವನ್ನ ಆಟ ಆಡಿಸಿ ಸ್ವಲ್ಪ ಹೊತ್ತು ಮಲಗಿಸಿ ಇವಾಗ ಮಧ್ಯಾಹ್ನದ ಅಡುಗೆ ರೆಡಿ ಮಾಡ್ತಾಯಿದ್ದೀನಿ. ಸೊ ಹರ್ಷ ಬಂದು ಸಂತೆಯಿಂದ ಕರ್ಮೀನು ತೊಗೊಂಡು ಬಂದಿದ್ರು. ಸೊ ಅವ್ರು ಹೇಳ್ತಾಯಿದ್ರು ತುಂಬ ದಿನ ಆಗಿದೆ ನಂಗೆ ಕರ್ಮೀನು ಸಾಂಬಾರು ತಿಂದಿಲ್ಲ, ಕರ್ಮೀನು ಸಾಂಬಾರು ಮಾಡು ಇವತ್ತು ಅಂತ ಹೇಳ್ತಾಯಿದ್ರು. ಪಾಪ ಒಂದು 15 ಡೇಸಿಂದನೂ ಹೇಳ್ತಾಯಿದ್ರು. ಸೊ ಹಂಗೆ ಮಾಡೋಕ್ಕೆ ಟೈಮೇ ಸಿಕ್ಕಿರಲಿಲ್ಲ. ಸೊ ಫೈನಲಿ ಇವತ್ತು ಓಕೆ ಕರ್ಮೀನು ಸಾಂಬಾರು ಮಾಡೋಣ ಅಂತ ಹೇಳಿ ಕರ್ಮೀನು ಸಾಂಬಾರು ಮಾಡ್ತಾಯಿದ್ದೀನಿ. ಆ್ಯಂಡ್ ಇವಾಗ ಫಸ್ಟ್ ಅದನ್ನು ಫ್ರೈ ಮಾಡ್ಕೊತಿದ್ದೀನಿ. ತುಂಬ ಡಿಫಿಕಲ್ಟ್ ಪಾರ್ಟ್ ಅಂದರೆ ಇದನ್ನೇ, ಸ್ಮೆಲ್ ತೊಗೊಳಕ್ಕಾಗಲ್ಲ ಅದನ್ನು, ಬಟ್ ಆದರೂ ಟೇಸ್ಟ್ ವೈಸ್ ಚೆನ್ನಾಗಿರುತ್ತೆ. ಸೊ ನನಗೂ ಇಷ್ಟ ಈ ಕರ್ಮೀನು ಸೀಗಡಿ ಈ ಥರದ್ದೆಲ್ಲ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಸೊ ಇದೆಲ್ಲ ಮಾಡ್ಬೇಕಾದ್ರೆ ಜಾಸ್ತಿ ನಮ್ಮ ರುಚಿ ನೆನೆಸ್ಕೊತೀನಿ. ಯಾಕೆಂದರೆ ಅದನ್ನ ಮಾಡೋ ದಿನ ಅವಳು ಮನೇಲೂ ಇರಲ್ಲ, ನಾನು ಇರೋ ದಿನ ಅದನ್ನು ಮಾಡಲೇಬೇಡಿ ಅಂತ ಹೇಳ್ತಾಳೆ. ಸೊ ಬಟ್ ನನಗೂ ಇಷ್ಟ ಆಗುತ್ತೆ. ಆ್ಯಂಡ್ ಹರ್ಷ ಕೂಡ ತುಂಬ ದಿನ ಆಗಿದೆ ಕರ್ಮೀನು ಸಾಂಬಾರು ಮಾಡು ಅಂತ ಹೇಳಿದರು. ಸೊ ಹಾಗಾಗಿ ಇವತ್ತು ಹಸಿ ತಡ್ನಿಕಾಳನ್ನ ಹಾಕಿ ಕರ್ಮೀನು ಸಾಂಬಾರು ಮಾಡಿದ್ದೀನಿ. ತುಂಬಾ ಚೆನ್ನಾಗಿತ್ತು. ಇನ್ನು ನನ್ನ ವ್ಲಾಗ್ನ ಈವ್ನಿಂಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಮಧ್ಯಾಹ್ನ ಊಟ ಮುಗಿಸಿ ಫ್ರೆಶ್ ಅಪ್ ಆಗಿ ಸ್ವಲ್ಪ ರೆಸ್ಟ್ ಮಾಡಿ ಇವಾಗ ನಾವು ಮೈಸೂರು ಹೋಗ್ತಾ ಇದ್ದೀವಿ. ಬಿಕಾಸ್ ಇವತ್ತು ನನ್ನ ಫ್ರೆಂಡ್ ಮದುವೆ ಇತ್ತು. ಸೊ ನೈಟ್ ರಿಸೆಪ್ಷನಿಗೆ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಬೆಳಿಗ್ಗೆ ಹೋಗಬೇಕು ಅಂತ ಹೇಳಿ ನಾವು ಅಂದ್ಕೊಂಡಿದ್ದಂಥದ್ದು, ಬಟ್ ಆಶಂಗೆ ಸ್ವಲ್ಪ ಬೆಳಗ್ಗೆ ಕೆಲಸ ಇದೆ ಅಂತ ಹೇಳಿದ್ರು. ಆ್ಯಂಡ್ ಜೊತೆಗೆ ಬೆಳಿಗ್ಗೆ ಹೋಗ್ತೀವಿ ಅಂದರೆ ಸ್ವಲ್ಪ ನಂಗೆ ಕಷ್ಟ ಆಗುತ್ತೆ ಪುಟಾಣಿನ ಕರ್ಕೊಂಡು, ಬಿಕಾಸ್ ಇವತ್ತಿನ ಕೆಲಸ ಎಲ್ಲ ಮುಗ್ದಿತ್ತು. ಸೊ ಸ್ವಲ್ಪ ಫ್ರೀ ಇದ್ವಿ. ಬಟ್ ಬೆಳಿಗ್ಗೆಗೆ ಗೇನ್ ಎಲ್ಲ ಕೆಲಸ ಮುಗಿಸಿ ಪುಟಾಣಿಗೆ ಊಟ ತಿನ್ನಿಸಿ ಆ್ಯಂಡ್ ಅವನನ್ನು ರೆಡಿ ಮಾಡಿ ಕರ್ಕೊಂಡು ಹೋಗೋ ಸ್ವಲ್ಪ ಕಷ್ಟ ಆಗುತ್ತೆ. ಮಕ್ಕಳಿರೋ ಮನೆಗೆ ಗೊತ್ತಿರುತ್ತಲ್ಲ. ಸೊ ಹಾಗಾಗಿ ಬೆಟರ್ ಈಗಲೇ ಹೋಗಿ ಬರೋಣ ಅಂತ ಹೇಳಿ ಸೊ ಮದುವೆಗೆ ಅಂತ ಹೇಳಿ ಹೊರಟಿದ್ದೀವಿ. ಜೊತೆಗೆ ಸ್ವಲ್ಪ ಬೇಗನೆ ಹೊರಟ್ವಿ, ಬಿಕಾಸ್ ಪುಟಾಣಿ ಎಗೇನ್ ಅವನಿಗೆ ಊಟ ತಿನ್ನಿಸೋ ಟೈಮಿಗೆ ಮನೆಗೆ ಬಂದುಬಿಡಬೇಕು ಅಂತ ಹೇಳಿ. ನಾನು ಅವನಿಗೆ ಹೊರಗಡೆ ಊಟ ಏನೂ ತಿನ್ನಿಸಲ್ಲ. ಸೊ ಹಾಗಾಗಿ ಮನೆಗೆ ಬಂದೆ ಫಸ್ಟ್ ಅವನಿಗೆ ಊಟ ತಿನ್ನಿಸೋ ಅಂಥದ್ದು. ಸೊ ಹಾಗಾಗಿ ಬೇಗ ಹೋಗಿ ಬೇಗ ಬರೋಣ ಅಂತೇಳಿ ಸ್ವಲ್ಪ ಬೇಗನೆ ಹೊರಟ್ವಿ. ಸೊ ಎಸ್, ಇವತ್ತು ನಾವು ಮೈಸೂರು ಹೋಗ್ತಾ ಇದ್ದೀವಿ. ನನ್ನ ಫ್ರೆಂಡ್ ಮದುವೆ ಇದೆ, ಬಾಲ್ಯದ ಗೆಳತಿ. ನಾವೆಲ್ಲ UKG ಇಂದ SSLC ವರೆಗೂ ಒಂದೇ ಸ್ಕೂಲ್ ನಲ್ಲಿ ಓದೋರು. ನನ್ನ ಸ್ಕೂಲ್ ಮೇಟ್ ಎಲ್ರದ್ದು ಮದುವೆ ಆಗಿದೆ ಲಾಸ್ಟ್ ವಿಕೆಟ್. ಸೊ ಫೈನಲಿ ಇವತ್ತು ಅವಳನ್ನು ಕೂಡ ಸೋಲ್ಡ್ ಔಟ್ ಮಾಡೋದಕ್ಕೆ ಅಂತ ಹೇಳಿ ಮದುವೆಗೆ ಹೊರಟಿದೀವಿ. ಸೊ ಮೈಸೂರಲ್ಲಿರೋದು ಮದುವೆಗೆ ಹೋಗ್ತಾ ಇದ್ದೀವಿ. ಏನಂದ್ರೆ ನಾನ್ ಮದುವೆ ಆದಾಗ್ಲೇನೆ 26 ಇಯರ್ಸ್. ಅವಾಗ್ಲೇನೆ ಅಯ್ಯೋ ಇನ್ನ ಮದುವೆ ಆಗ್ಲಿಲ್ಲ, ಏನು ಬರೀ ಓದಿಸ್ಕೊಂಡೇ ಇರ್ತೀರಾ ಅನ್ನೋ ತರ ಎಲ್ಲ ಮಾತಾಡೋರು. ಎಷ್ಟೇ ಅಪ್ಗ್ರೇಡೆಡ್ ಆಗಿದ್ರು ಹೆಣ್ಮಕ್ಳು ವಿಷಯದಲ್ಲಿ ಸ್ವಲ್ಪ ಮದುವೆ ವಿಷಯದಲ್ಲಿ ಅರ್ಜೆನ್ಸಿ ಮಾಡೋದಿದ್ದೇ ಇರುತ್ತೆ ಅಲ್ವಾ. ಸೊ ಫೈನಲಿ ನಾನ್ ಮದ್ವೆ 4 ವರ್ಷಕ್ಕೆ ನನ್ನ ಫ್ರೆಂಡ್ ಅವಳೊಬ್ಳು ಬಾಕಿ ಇದ್ಲು, ಅವಳು ಮದ್ವೆ ಆಗ್ತಾ ಇದ್ದಾಳೆ. ನಮ್ಗಿಂತ ಇನ್ನೂ ಮುಂಚೆನೆ ಮದ್ವೆ ಆಗಿರೋರು ಆಲ್ರೆಡಿ ಅವ್ರ ಮಕ್ಳೆಲ್ಲ ನಮ್ಮಷ್ಟು ಎತ್ತರನೇ ಬೆಳ್ಕೊಂಡಿದ್ದಾರೆ. ಸೊ ಹೀಗೆ ಎಲ್ಲ ಯೋಚಿಸ್ತಾ ನನ್ನ ಸ್ಕೂಲ್ ಫ್ರೆಂಡ್ ಮದ್ವೆಗೆ ಇವಾಗ ಹೊರಟಿದೀವಿ. ನಾಳೆ ಮದ್ವೆ ಇರೋದು, ನೈಟ್ ಇವಾಗ ರಿಸೆಪ್ಷನ್ಗೆ ಅಂತ ಹೇಳಿ ಹೋಗ್ತಾ ಇದೀವಿ. ಬೆಳಿಗ್ಗೆ ಹೋಗಕ್ಕಾಗಲ್ಲ ಮದ್ವೆಗೆ, ಹಾಗಾಗಿ ಇವಾಗ್ಲೇ ಹೋಗ್ತಾ ಇದೀವಿ. ಏನ್ ಗೊತ್ತಾ ಹರ್ಷ, ನಮ್ ಸ್ಕೂಲ್ ನಲ್ಲಿ ನಾವು ಇದ್ದಿದ್ದು 9 ಜನ ಹುಡುಗಿರು. 9 ಜನಕ್ಕೂ ಎಲ್ರಿಗೂ ನಾನೇ ಚಿಕ್ಕವಳು, ಬಟ್ ಎಲ್ರಿಗಿಂತ ನಾನು ದೊಡ್ಡವಳಾಗ್ತಾರ ಕಾಣಿಸ್ತೀನಿ. ಸೊ ಹಂಗಾಗಿ ಏನು ತುಂಬಾ ಅಂದ್ರೆ ಸ್ವಲ್ಪ ದಷ್ಟಪುಷ್ಟವಾಗಿರೋದ್ರಿಂದ ತುಂಬಾ ಏಜ್ ಆಗೋಗ್ಬಿಟ್ಟಿದೆ ಆಲ್ರೆಡಿ ಅನ್ನೋ ತರ ಅನ್ಸುತ್ತೆ ಎಲ್ರಿಗೂ. ನನ್ ಸ್ಕೂಲೇ ಇರ್ಬೋದು, ನನ್ ಕಾಲೇಜ್ ಏನು PU ಡಿಗ್ರಿ, ಮಾಸ್ಟರ್ ಡಿಗ್ರಿ, BEd ಎಲ್ಲಾ ಕಡೆನೂ ನಾನೇ ಎಲ್ರಿಗಿಂತ ಚಿಕ್ಕವಳು, ಬಟ್ ಎಲ್ರಿಗಿಂತ ದೊಡ್ಡವಳ ತರ ಕಾಣಿಸ್ತಾ ಇದೆ. ಅದೊಂಥರ ಪ್ಲಸ್ ಪಾಯಿಂಟ್ ಮೈನಸ್ ಪಾಯಿಂಟ್ ನಂಗೆ ಗೊತ್ತಿಲ್ಲ. ಸೊ ಅದಕ್ಕೆ
ಇನ್ನೂ ಮದ್ವೆ ಆಗಿಲ್ಲ ಅನ್ನೋ ತರ 26 yearsಗೆ ಈಗ ಮದ್ವೆ ಆಗ್ತಿದ್ಯಾ, ಇನ್ನೂ ಮದ್ವೆ ಆಗಿಲ್ವಾ ಅನ್ನೋ ತರ ಎಲ್ರ ರಿಯಾಕ್ಷನ್ಸ್. ಅಂದ್ರೆ ಸ್ವಲ್ಪ ಹಳೆ ಕಾಲದವ್ರು ಇರ್ತಾರಲ್ಲ, ಅವ್ರೆಲ್ಲರ ರಿಯಾಕ್ಷನ್ ಹಿಂಗೆ ಅಂತ ಅಂದ್ರೆ, ಇನ್ನೂ ಮದ್ವೆ ಆಗಿಲ್ವಾ, ಎಷ್ಟೊಂದು ಓದಿಸ್ತೀರಾ ಹೆಣ್ಮಕ್ಳನ್ನ, ಮದ್ವೆ ಮಾಡ್ಬಿಡ್ಬೇಕು. ಆಕ್ಚುಲಿ ಇವತ್ತಿನ ಸಿಚುವೇಶನ್ಗೆ ಥಿಂಕ್ ಮಾಡೋದ್ ನೋಡಿದ್ರೆ ಹೌದು, ಹೆಣ್ಮಕ್ಳಿಗೆ ಎಜುಕೇಶನ್ ಇಂಪಾರ್ಟೆಂಟ್, ಅದಕ್ಕೆ ತಕ್ಕಂತೆ ವಯಸ್ಸಿದ್ದಾಗೆ ಮದ್ವೆನೂ ಕೂಡ ಮಾಡಬೇಕು. ಇವತ್ತಿನ ಸಿಚುವೇಶನ್ಸ್ ಎಲ್ಲಾನು ನೋಡ್ತಾ ಇದ್ರೆ. ಸೊ ಇದೊಂದು ನನಗೆ ಹೆಂಗೆ ಅಂತ ಅಂದ್ರೆ, ಸ್ಕೂಲಲ್ಲಿ ಹಿಂಗೆ ನಾವಿದ್ದಿದ್ದೆ 9 members ಗರ್ಲ್ಸ್. ಸೊ ಎಲ್ರಿಗೂ ನಾನೇ ತುಂಬಾ ಚಿಕ್ಕವಳು, ಬಟ್ ಎಲ್ರಿಗಿಂತ ತುಂಬಾ ದೊಡ್ಡವಳ ತರ ಕಾಣಿಸ್ತಾ ಇದ್ದೆ. ಚಿಕ್ಕವಳು ಇರ್ತಿದ್ದೆ, 1 year and 1.5 year ಅಷ್ಟು ಚಿಕ್ಕವಳು ಇರ್ತಿದ್ದೆ, ಬಟ್ ಎಲ್ರಿಗೂ ನಾನೇ ದೊಡ್ಡವಳ ತರ ಕಾಣಿಸ್ತಿದ್ದೆ. ನಮ್ಮ ವರ್ಷ ಹೇಳ್ತಿರ್ತಾರೆ, ಸೊ ಗೆಸ್ ಮಾಡಿ ನನಗೂ ನಮ್ಮ ವರ್ಷಕ್ಕೆ ಎಷ್ಟು ಏಜ್ ಗ್ಯಾಪ್ ಇರ್ಬೋದು ಅಂತ ಹೇಳಿ. ನಾನು ಯಾವಾಗಲೂ ನನ್ನ ವರ್ಷ ರೇಗಿಸ್ತಾ ಇರ್ತೀನಿ, ನೀವು ನನ್ನ ಬಾಲ್ಯ ವಿವಾಹ ಆಗಿದ್ದೀರಾ, ಹೆಂಗ್ ಇಷ್ಟೊಂದು ಚಿಕ್ಕ ಹುಡುಗಿ ಮದುವೆ ಆದ್ರಿ ಅಂತ ಹೇಳ್ಬಿಟ್ಟು. ಅವ್ರು ನನ್ಗೆ ಯಾವಾಗ್ಲೂ ಹೇಳ್ತಿರ್ತಾರೆ, ಏನಂತಾರೆ, ದೊಡ್ಡವಳು ಅಂತಲ್ಲ, ನಾನು ನೀನು ಜೊತೆಲಿ ಹೋಗೋಣ, ನಮ್ಮಿಬ್ರಲ್ಲಿ ಯಾರು ದೊಡ್ಡವರು ಅಂತ ಯಾರಾದ್ರೂ ಹೇಳ್ಬಿಡ್ಲಿ ನಾನ್ ದೊಡ್ಡವನು ಅಂತ, ಅವಾಗ ಹೇಳ್ತೀನಿ, ನಾನು ಒಪ್ಕೊಂತೀನಿ ನಾನು ದೊಡ್ಡವನು ಅಂತ ಅನ್ಬಿಟ್ಟು. ನೋಡೋಣ, ಗೆಸ್ ಮಾಡಿ ನನ್ಗೂ ಅಷ್ಟೊಂದು ಎಷ್ಟು ಏಜ್ ಗ್ಯಾಪ್ ಇರ್ಬೋದು ಅಂತ ಹೇಳಿ. ಯೂಶಲಿ ಹೆಣ್ಮಕ್ಳಿಗಿಂತ ಗಂಡ್ಮಕ್ಳು ಒಂದು 3-4 ವರ್ಷ ದೊಡ್ಡವ್ರು ಇರ್ಬೇಕು ಅಂತಾರೆ, ಅಂದ್ರೆ ಒಂದು 5 ವರ್ಷ. ಬಟ್ ಅದಕ್ಕಿಂತ ಜಾಸ್ತಿನೇ ಗ್ಯಾಪ್ ಇದೆ, ನಮ್ಮಿಬ್ರಿಗೂ ಏಜ್ ಗ್ಯಾಪ್ ಇದೆ. ಗೆಸ್ ಮಾಡಿ. ಬಟ್ ಈ ಸೋ ಸ್ಮಾರ್ಟ್ ಆ ತರ ಕಾಣಿಸಲ್ಲ. ನಾನ್ ಸ್ವಲ್ಪ ಚುಬ್ಬಿ ಆಗಿರೋದ್ರಿಂದ ಸ್ವಲ್ಪ ಏಜ್ಡ್ ಆಗಿದ್ದೀನಿ ಅನ್ನೋ ತರ ಅನ್ಸುತ್ತೆ. ಸ್ಟಾರ್ಟಿಂಗ್ ನನ್ಗೆ ಇವ್ರ ಮದ್ವೆ ಆಗಿ ಬಂದಾಗ, ಇವ್ರ ಮನೆಗೆ ಬಂದಾಗ ಸ್ವಲ್ಪ ಇವ್ರ ಕಡೆಯವರೆಲ್ಲ ನಾನು ಏಜ್ ಕೇಳಿದಾಗ ಅಷ್ಟೇ, ನಾನು ಇನ್ನೂ ತುಂಬಾ ಏಜ್ ಆಗಿದೆ ಅಂತ ಅನ್ಕೊಂಡಿದ್ವಿ ಅನ್ನೋ ತರ ಅವ್ರ ರಿಯಾಕ್ಷನ್ಸ್ ಇತ್ತು. ಬಟ್ ಏನು ಮಾಡೋಕ್ಕಾಗಲ್ಲ, ಸ್ವಲ್ಪ ದಪ್ಪಾಗಿರೋರಿಗೆ ಏಜ್ ಆಗಿದೆ ಅನ್ನೋ ತರ ಅನ್ಸುತ್ತೆ. ಬಟ್ ಎಲ್ಲೂ ಹೋಗಲ್ಲ, ಒಂದು ಏಜ್ ಕಮ್ಮಿ ಹೇಳ್ಬಿಟ್ರೆ ಅಥವಾ ಏಜ್ ಜಾಸ್ತಿ ಹೇಳ್ಬಿಟ್ಟ ತಕ್ಷಣ ಕಮ್ಮಿ ಖಂಡಿತ ಆಗಲ್ಲ. ನಮ್ಮ ಏಜ್ ಇದ್ದಂಗೆ ಇರುತ್ತೆ. ಸೊ ಫೈನಲಿ ಗೈಸ್ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ. ಯಾಕೆ ಅಂತ ಅಂದ್ರೆ, ಆಗ್ಲೇ ಹೇಳ್ದಂಗೆ ನನ್ಗೆ ಕೊನೆ ಫ್ರೆಂಡ್ ಅಂತ ಹೇಳಿ ಆಲ್ಮೋಸ್ಟ್ ನನ್ನ ಫ್ರೆಂಡ್ ಸರ್ಕಲ್ ಅಲ್ಲಿ, ಕಾಲೇಜಲ್ಲೇ ಇರ್ಬೋದು, ಸ್ಕೂಲಲ್ಲೇ ಇರ್ಬೋದು, ಎಲ್ರದ್ದು ಮದುವೆ ಆಗಿತ್ತು. ಲಾಸ್ಟ್ ಇವಳು ಒಬ್ಳದೇ ವೆಯ್ಟ್ ಮಾಡ್ತಾ ಇದ್ವಿ. ಫೈನಲಿ ಇವತ್ತು ಅವಳು ಮದುವೆ ಆಗ್ತಿದೆ. ಸೊ ನನ್ನ ಫ್ರೆಂಡ್ ಮದುವೆಗೆ ನಾನು ನನ್ನ ಗಂಡ, ನನ್ನ ಮಗನ ಜೊತೆ ಹೋಗ್ತಾ ಇದ್ದೀವಿ. ಸೊ ಹಂಗಾಗಿ ಖುಷಿ ಆಗ್ತಾ ಇದೆ. ಸೊ ನಾ ಆಗಲೇ ಹೇಳ್ದಾಗೆ ಸ್ವಲ್ಪ ಬೇಗನೆ ಬಂದ್ವಿ, ಜಸ್ಟ್ ಬಿಕಾಸ್ ಎಗೈನ್ ನಾವು ವಾಪಸ್ ಬೇಗ ಹೋಗಬೇಕು ಅನ್ನೋ ಕಾರಣಕ್ಕೆ. ಸೊ ಪುಟಾಣಿಗೆ ಬಂದು ಊಟದ ವಿಷಯದಲ್ಲಿ ನಾನು ತುಂಬ ಪರ್ಟಿಕ್ಯುಲರ್. ಅವನಿಗೆ ಹೊರಗಡೆ ಊಟ ಆಗಲಿ ಹೋಟೆಲಲ್ಲಾಗಲಿ ಅವನಿಗೇನೂ ನಾನು ತಿನ್ಸಕ್ಕೆ ಹೋಗಲ್ಲ. ಸೊ ಅವನಿಗೆ ಮನೆ ಊಟ ಬಿಟ್ಟು ಇದುವರೆಗೂ ಅವನಿಗೆ ನಾನೇನು ತಿನ್ನಿಸಿಲ್ಲ. ಆ್ಯಂಡ್ ಸೊ ಹಾಗಾಗಿ ಅವನು ಊಟ ಟೈಮ್ಗೆ ಕರೆಕ್ಟಾಗಿ ಎಗೈನ್ ನಾವು ಮನೆಗೆ ಹೋಗಬೇಕು ಅನ್ನೋ ರೀಸನ್ಗೋಸ್ಕರನೇ ಸ್ವಲ್ಪ ಬೇಗ ಬಂದ್ವಿ. ಆ್ಯಂಡ್ ಇಲ್ಲೂ ಅಷ್ಟೇ, ಇನ್ನೂ ಪ್ರೋಗ್ರಾಮ್ ಶುರು ಆಗಿರಲಿಲ್ಲ. ಅವಾಗ ಇನ್ನೂ ಜಸ್ಟ್ 7 o'clock ಅಂತ ಅನಿಸುತ್ತೆ. ಸೊ ಇಷ್ಟರಲ್ಲೆಲ್ಲ ಶುರು ಆಗಿರುತ್ತೆ ಅಂದ್ಕೊಂಡ್ವಿ, ಬಟ್ ಇನ್ನು ಶುರು ಆಗಿರಲಿಲ್ಲ. ನಾವು ಸ್ವಲ್ಪ ಬೇಗ ಬಂದ ಕಾರಣ ಇನ್ನು ಫಂಕ್ಷನ್ ಶುರುವಾಗಿರಲಿಲ್ಲ. ಪುಟಾಣಿ ಬರ್ತಾ ಕಾರ್ನಲ್ಲಿ ಮಲಗಿಬಿಟ್ಟಿದ್ದ. ಸೊ ಇವಾಗ ಎದ್ದಿದ್ದಾನೆ ಆ್ಯಂಡ್ ತುಂಬ ಆ್ಯಕ್ಟಿವ್ ಆಗಿ ಹೀ ಸೋ ಎಕ್ಸೈಟೆಡ್, ಎಲ್ಲೋ ಹೊಸ ಪ್ರಪಂಚಕ್ಕೆ ಬಂದಿದ್ದೀನಿ ಆ್ಯಂಡ್ ತುಂಬ ಜನ ಎಲ್ಲ ನೋಡಿ ಅವನಂತೂ ಫುಲ್ಲು ಖುಷಿಯಾಗೋಗ್ಬಿಟ್ಟಿದ್ದ. ಸೊ ಪ್ರೋಗ್ರಾಮ್ ಶುರುವಾಗೋವರೆಗೂ ಪುಟಾಣಿ ತರಲೇ ಮಾಡ್ತಿದ್ದನ್ನು ನೋಡಿಕೊಂಡು, ಅವ್ನು ಆಟ ಆಡ್ತಿದ್ದನ್ನು ನೋಡಿಕೊಂಡೇ ಟೈಮ್ ಸ್ಪೆಂಡ್ ಮಾಡಿದ್ವಿ. ಆ್ಯಂಡ್ ತುಂಬ ನಾಟಿಯಾಗಿ ಆಡ್ತಾ ಇದ್ದ. ಅಲ್ಲಿ ಹೆಣ್ಮಕ್ಳೆಲ್ಲ ಪ್ರೀಟಿಯಾಗಿ ಡ್ರೆಸ್ ಮಾಡ್ಕೊಂಡು ಓಡಾಡ್ತಿದ್ರು. ಸೊ ಹಿಂದೆ ಹೋಗಿ ಅವ್ರ ಬಟ್ಟೆ ಎಳಿಯೋದು, ಅವ್ರ ಕೂದಲನ್ನ ಎಳಿಯೋದು, ಹೀಗೆ ತರಲೆ ತಿಮ್ಮನ ಥರ ಆಡ್ತಿದ್ದ. ಸೊ ನೋಡ್ತಾ ಇರ್ಬೋದು, ಡೆಕೋರೇಷನ್ ಕೂಡ ಆಗಿದೆ, ಎಷ್ಟು ಸಿಂಪಲ್ ಆ್ಯಂಡ್ ಕ್ಯೂಟಾಗಿ ಕಾಣಿಸ್ತಾ ಇತ್ತು. ಆ್ಯಂಡ್ ನನ್ನ ಪುಟಾಣಿನಂತೂ ಎಷ್ಟು ಆಟ ಆಡಿಯೋದು ಎಂಜಾಯ್ ಮಾಡ್ತು ಅಂತ ಅಂದರೆ, ಸೊ ಪಾಪ ನಾನು ಅದೇ ಅನ್ಕೊತಿದ್ದೆ, ಯಾವಾಗಲೂ
ಮನೆ ಒಳಗಡೆನೆ ನನ್ನ ಜೊತೆನೇ ಆಟಾಡಿ ಅವನಿಗೂ ಬೋರ್ ಆಗಿರುತ್ತೆ ಅಂತೇಳಿ. ಆ್ಯಂಡ್ ನೋಡ್ತಿರ್ಬೋದು ನಾನು ಅವನಿಗೆ ರೇಗ್ದೆ ಹೋಗಬಾರ್ದಲ್ಲೇ ಅಂತ ಹೇಳಿ ಸೊ ನನ್ನನ್ನು ಎದುರಿಸ್ತಿದ್ದಾನೆ, ನಾನು ಇಲ್ಲೇ ಕುತ್ಕೊತೀನಿ ಅಂತೇಳಿ. ಸೊ ಈ ಸಿಚುವೇಶನ್ ನೋಡ್ಬೇಕಾದ್ರೆ ನನಗೆ ನಮ್ಮ ರುಚಿ ನೆನಪಿಗೆ ಬರ್ತಾಳೆ. ಅವ್ರ ಚಿಕ್ಕಿನೂ ಹೀಗೆ ಅಂತೆ, ಎಲ್ಲರೂ ಹೋದಾಗ ನಮ್ಮಮ್ಮ ಏನಾದರೂ ರೇಗಿದ್ರೆ ನಮ್ಮ ಅಪ್ಪಾಜಿ ಏನಾದರೂ ಅವಳು ಕೇಳಿದೇನು ಕೊಡಿಸ್ಲಿಲ್ಲ ಅಂದರೆ ನಾನು ಇಲ್ಲೇ ಕುತ್ಕೊತೀನಿ ಅಂತ ಹೇಳಿ ಹಠ ಮಾಡ್ತಿದ್ಲಂತೆ. ಸೊ ಹಾಗೆ ನನ್ನ ಪುಟಾಣಿನೂ ಅಷ್ಟೇ, ನಾನು ರೇಗ್ದೆ ಹೋಗಬಾರ್ದು ಅಂತೇಳಿ ಸೊ ಅಲ್ಲೇ ನಿಂತ್ಕೊಂಡು ನಾನು ಇಲ್ಲೇ ಕುತ್ಕೊತೀನಿ ಅಂತ ಹೇಳಿ ನನಗೆ ಹೆದರಿಸ್ತಾ ಇದ್ದ ಅವನು. ಸೊ ಚಿಕ್ಕಿನೇ ನೆನಪಿಗೆ ಬರ್ತಾ ಇದ್ಲು ನನಗೆ ಅವಾಗ. ಪುಟಾಣಿಗಂತೂ ಅವ್ರ ಅಪ್ಪನ ಮುದ್ದು ಸ್ವಲ್ಪ ಜಾಸ್ತಿನೇ ಆಗಿದೆ. ಸೊ ಒಂದು ಹುಡುಗಿ ಅಂತೂ ಅವನು ಕೂದಲು ಕೀಳ್ತಿದ್ದು ನೋಡಿ ಎದ್ದು ಹೊರಟೋಯ್ತು. ಈ ಹುಡುಗಿಗಂತೂ ಅದು ಎಷ್ಟು ಕೂದಲು ಕಿತ್ತ ಅಂದರೆ ಚೇಷ್ಟೆ ತಿಮ್ಮ. ಸೊ ಅವನೇನು ಹಿಡಿಯೋದೇ ದೊಡ್ಡ ಕಷ್ಟ ಆಗೋಯ್ತು. ಆ್ಯಂಡ್ ಅಷ್ಟರಲ್ಲಿ ಫಂಕ್ಷನ್ ಕೂಡ ಶುರುವಾಯಿತು. ನೋಡ್ತಾ ಇರ್ಬೋದು ನವ ಜೋಡಿಗಳು ಬರ್ತಾ ಇದ್ದಾರೆ ಇವಾಗ. ಇನ್ನು ನಾವು ಆಲ್ಮೋಸ್ಟ್ 1 hour ಅಷ್ಟು ವೆಯ್ಟ್ ಮಾಡಿದ್ವಿ. ಸೊ ವೆಯ್ಟ್ ಮಾಡಿದ್ಮೇಲೆ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ನ ನೋಡಿದ್ವಿ. ನಂಗೆ ತುಂಬ ದಿನ ಆಗ್ಬಿಟ್ಟಿತ್ತು ಈ ಥರ ಲೈವ್ ಪರ್ಫಾರ್ಮೆನ್ಸ್ನ ನೋಡಿ. ಸೊ ನೋಡ್ತಾ ಇರ್ಬೋದು ಎಲ್ಲ ಕಸಿನ್ಸ್ ಇರ್ಬೋದು, ಫ್ರೆಂಡ್ಸ್ ಇರ್ಬೋದು, ಮಸ್ತ್ ಎಂಜಾಯ್ಮೆಂಟ್. ನನಗೆ ನನ್ನ ಮದುವೆ ಟೈಮ್ ನೆನಪಿಗೆ ಬರ್ತಿತ್ತು. ಬಿಕಾಸ್ ನನ್ನ ಮದುವೆನಲ್ಲೂ ಎಲ್ಲ ಡ್ಯಾನ್ಸ್ ಪ್ರಾಕ್ಟೀಸ್ ಎಲ್ಲ ಮಾಡಿದರು, ಬಟ್ ಡ್ಯಾನ್ಸ್ ಮಾಡಲಿಲ್ಲ, ಅನ್ಫಾರ್ಚುನೇಟ್ಲಿ ಮಾಡಲಿಲ್ಲ. ಸೊ ನನಗೆ ಅದು ನೆನಪಿಗೆ ಬರ್ತಾ ಇತ್ತು. ಇನ್ನು ಮ್ಯೂಸಿಕ್ನ ಆ್ಯಡ್ ಮಾಡೋಂಗಿಲ್ಲ, ಕಾಪಿರೈಟ್ ಇಶ್ಯೂಸ್ ಆಗುತ್ತೆ. ಸೊ ಹಾಗಾಗಿ ಮ್ಯೂಸಿಕ್ ಕಟ್ ಆಗ್ತದೆ. ಸೊ ಆ್ಯಂಡ್ ವೆರಿ ಸ್ಪೆಷಲ್ ಅವತ್ತಿನ ದಿನ ಪ್ರತಿಯೊಬ್ಬರು ಅಷ್ಟೇ ತುಂಬಾ ಎಫರ್ಟ್ಸ್ ಹಾಕಿದ್ದಾರೆ, ಪ್ರಾಕ್ಟೀಸ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಎಲ್ಲರೂ ಡ್ಯಾನ್ಸ್ ಮಾಡಿದ್ರು. ಆ್ಯಂಡ್ ಅಷ್ಟೊತ್ತವರೆಗೂ ನಂಗೆ ಸ್ವಲ್ಪ ಬೋರ್ ಆಗ್ತಾಯಿತ್ತು, ಬಟ್ ಒಂದು ಹೊಸ ಕಳೆನೇ ತಂದ್ಕೊತು. ಸೊ ಫ್ಯಾಮಿಲಿ ಮೆಂಬರ್ಸ್ ಅಂತ ಅಂದರೆ ಒಂದು ಏನೇ ಇರ್ಬೋದು, ಫ್ಯಾಮಿಲಿನಲ್ಲಿ ಒಂದು ಫಂಕ್ಷನ್ನೇ ಇರ್ಬೋದು, ಒಬ್ಬರು ಖುಷಿನ ಇನ್ನೊಬ್ಬರು ಸೆಲೆಬ್ರೇಟ್ ಮಾಡಿದಾಗಲೇ ಆ ಫಂಕ್ಷನಿಗೆ ಒಂದು ಕಳೆ ಬರೋ ಅಂಥದ್ದು. ಸೊ ಐ ಆಮ್ ವೆರಿ ಎಂಜಾಯಿಂಗ್. ಆ್ಯಂಡ್ ಇದೆಲ್ಲ ನೋಡ್ತಾ ಇದ್ದರೆ ನನಗೆ ನನ್ನ ಕಾಲೇಜ್ ಡೇಸ್ ಇರ್ಬೋದು, ಸ್ಕೂಲ್ ಡೇಸ್ ಇರ್ಬೋದು ಎಲ್ಲ ನೆನಪಿಗೆ ಬರ್ತಾಯಿತ್ತು. ಸೊ ನಾವು ಹೀಗೆ ಮಸ್ತ್ ಎಂಜಾಯ್ ಮಾಡ್ತಾಯಿದ್ವಿ. ಸಿಂಗಿಂಗ್, ಡ್ಯಾನ್ಸಿಂಗ್ ಎಲ್ಲ ಕಡೆನೂ ನಮ್ಮ ಕಾಂಟ್ರಿಬ್ಯೂಷನ್ ಎಲ್ಲ ಇರ್ತಿತ್ತಪ್ಪ. ಸೊ ಇದೆಲ್ಲ ನೋಡ್ತಾ ಅದು ಕೂಡ ನೆನಪಿಗೆ ಬಂತು. ಸೊ ಅವತ್ತಿನ ದಿನ ಅಂತೂ ಎಲ್ಲರೂ ಅಷ್ಟೇ ತುಂಬಾ ಮಸ್ತ್ ಡ್ಯಾನ್ಸ್ ಅನ್ನೋದಕ್ಕಿಂತ ಹೆಚ್ಚಾಗಿ ಆ ಮೂಮೆಂಟನ್ನು ತುಂಬಾ ಚೆರಿಷ್ ಮಾಡೋ ಥರ ಕ್ರಿಯೇಟ್ ಆಯಿತು ಆ ಮೂಮೆಂಟ್. ಸೊ ಹಾಗಾಗಿ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ಹೀಗೆ ನನ್ನ ಬಾಲ್ಯದ ಗೆಳತಿ ಮದುವೆ ಹೋಗಿ ಅವಳಿಗೆ ನಮ್ಮ ಬೆಸ್ಟ್ ವಿಶಸ್ನ ತಿಳಿಸಿ ಸೊ ನಾವು ಮನೆ ಕಡೆ ಸ್ವಲ್ಪ ಬೇಗ ಬನ್ನಿಗನೆ ಹೊರಟ್ವಿ. ಓಕೆ, ಇವತ್ತಿನ ವ್ಲಾಗ್ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಇವತ್ತಿನ ವ್ಲಾಗ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿರೋ ಗೊತ್ತಲ್ಲ, ಒಂದು ಪುಟ್ಟ ಲೈಕ್, ಶೇರ್, ಕಮೆಂಟ್, ಹಾಗೆ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರೋಂಥ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ನಮಸ್ಕಾರ.